ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿಸೇವ್ ಕಿಚನ್. ನಾನು ಸುಮಂಗಲಾ ಭಟ್. ಈ ವಿಡಿಯೋದಲ್ಲಿ ನಾನು ತುಂಬ ಡಿಫ್ರೆಂಟಾಗಿ ಮಾಡಿದ ಮಜ್ಜಿಗೆ ಮೆಣಸನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದೀನಿ. ವಿಡಿಯೋ ಕಡೆ ತನಕ ನೋಡಿ. ಈ ಹಿಂದೆ ನಾನು ಮಜ್ಜಿಗೆ ಮೆಣಸಿನ ರೆಸಿಪಿ ಹಾಕಿದ್ದೆ, ಆದರೆ ಇದಕ್ಕೂ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಒಂದು ತಿನ್ನಲು 5-6 ಮಜ್ಜಿಗೆ ಮೆಣಸನ್ನು ತಿನ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲೊಂದು ರಿಕ್ವೆಸ್ಟ್, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ. ನಿಮ್ಮ ಪ್ರೋತ್ಸಾಹದಿಂದ ನನಗೆ ಆನೆ ಬಲ ಬಂದಾಗೆ ಆಗುತ್ತೆ. ಇನ್ನೂ ತುಂಬಾ ರೆಸಿಪಿಗಳನ್ನು ನಾನು ಹಾಕಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನಾನು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ. ನೀವು ಇಷ್ಟ ಆದರೆ ಅದನ್ನು ಕಲಿಬೋದು, ಅದು ಮಿಸ್ ಆಗೋದಿಲ್ಲ. ತುಂಬ ಡಿಫ್ರೆಂಟಾಗಿ ನನ್ನ ಸ್ಟೈಲ್ನಲ್ಲಿ ಮಾಡಿದ ಮಜ್ಜಿಗೆ ಮೆಣಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಲೀಟರ್ ಹುಳಿ ಮಜ್ಜಿಗೆ ತೊಗೊಂಡಿದ್ದೀನಿ. ಇದು ನಿನ್ನೆ ಮಜ್ಜಿಗೆ ಮೆಣಸು ಮಾಡಲಿಕ್ಕೆ ಹುಳಿ ಮಜ್ಜಿಗೆ ಬೇಕಾಗುತ್ತೆ. ಫ್ರೆಂಡ್ಸ್, ಈ ಮಜ್ಜಿಗೆಗೆ ಒಂದು ಮಸಾಲೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಅದೇ ಹಸಿಮೆಣಸು. ಇದನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಗೋಕರ್ಣ ಮೆಣಸಲ್ಲಿ ಖಾರ ಇರೋದಿಲ್ಲ, ಕೆಲವರಿಗೆ ಖಾರ ಬೇಕಾಗುತ್ತೆ. ಆದ್ದರಿಂದ ಈ ಹಸಿ ಮೆಣಸನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಲಿಂಬೆಹಣ್ಣು, 1 ಸ್ಪೂನ್ ಉದ್ದಿನ ಬೇಳೆ, ಇದನ್ನು 2 ತಾಸು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ, ಇದನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಇಂಗು ಒಂದು ಅರ್ಧ ಟೀ ಸ್ಪೂನ್ ಇದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಇದರ ಒಂದು 6 ಟೀ ಸ್ಪೂನ್ ಇದೆ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಕಡೆಗೆ ಕಡಿಮೆ ಬಿದ್ದರೆ ಹಾಕ್ಕೊಳ್ಳಿಕ್ಕಾಗುತ್ತೆ. ಮೊದಲು ಉದ್ದಿನಬೇಳೆ ಮೆಂತ್ಯನ ರುಬ್ಕೊಳ್ಳೋಣ. ನೆನೆಸಿದ ಉದ್ದಿನಬೇಳೆ ಮತ್ತು ಮೆಂತ್ಯನ ಮಿಕ್ಸರಿಗೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಮಜ್ಜಿಗೆಗೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಜ್ಜಿಗೆಗೆ ಮಿಕ್ಸ್ ಮಾಡಬೇಕು. ಈಗ ಇದೇ ಮಿಕ್ಸರ್ಗೆ ಎಲ್ಲ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನಾನು 6 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಕಡಿಮೆ ಬಿದ್ದರೆ ಮತ್ತೆ ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಅರ್ಧ ಟೀ ಸ್ಪೂನ್ ಹಿಂಗೆ ಹಾಕಿದ್ದೀನಿ. ಹಾಗೆಯೇ 1 ಲಿಂಬೆಹಣ್ಣು ಇದಕ್ಕೆ ಹಿಂಡ್ತಾ ಇದ್ದೀನಿ. ಇದನ್ನು ರುಬ್ಕೊಂಡು ಬರೋಣ. ನೋಡಿ, ನುಣ್ಣಗೆ ರುಬ್ಬಿ ಆಗಿದೆ. ಇದನ್ನು ಸಹ ಮಜ್ಜಿಗೆಗೆ ಮಿಕ್ಸ್ ಮಾಡೋಣ. ಈಗ ಈ ಮಜ್ಜಿಗೆಯನ್ನು ಟೇಸ್ಟ್ ನೋಡಿದರೆ ಹುಳಿ ಉಪ್ಪು ಖಾರ ಎಲ್ಲವೂ ಸರಿ ಇದೆ ಅಂತ ಗೊತ್ತಾಗುತ್ತೆ. ನಾನು ಇಲ್ಲೊಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಮಾಡಿಟ್ಟಂತಹ ಮಸಾಲೆ ಮಜ್ಜಿಗೆಯನ್ನು ಹಾಕೋಣ. ಮಜ್ಜಿಗೆಗೆ ಹಾಕುವ ಮೆಣಸನ್ನು ತಂದಿಟ್ಟಿದ್ದೀನಿ. ಇಲ್ಲಿ ನಾನು ಒಂದು ಫೋರ್ಕ್ ತೊಗೊಂಡಿದ್ದೀನಿ. ನೋಡಿ, ಇದು ಫೋರ್ಕ್. ಇದು ನೋಡಿ, ಮೆಣಸಿನಕಾಯಿ ತೊಗೊಂಡು ಈ ರೀತಿ ಚುಚ್ಚಬೇಕು. ನೋಡಿ, ಇಲ್ಲಿ ನಾನು ಕಟ್ ಮಾಡ್ತಾ ಇಲ್ಲ, ಚುಚ್ಚುತ್ತಾ ಇದ್ದೀನಿ. ಏಕೆಂದರೆ ಇದು ಕುಡ್ಕೊಳ್ಳುತ್ತೆ, ಆದರೆ ಅದರೊಳಗಿರೋ ಬೀಜ ಮಾತ್ರ ಬಿದ್ದು ಹೋಗೋದಿಲ್ಲ. ನೋಡಿ, ಒಳಗಡೆ ತುಂಬ ಬೀಜಗಳು ಹಾಗೆ ಇರುತ್ತೆ. ತಿನ್ನುವಾಗ ತುಂಬಾ ಖುಷಿಯಾಗುತ್ತೆ. ಬೀಜ ಸಿಗುತ್ತೆ ಬಾಯಿಗೆ. ಹೀಗೆ ಎಲ್ಲವುದನ್ನು ಒಂದೊಂದಾಗಿ ಚುಚ್ಚಿ ಹಾಕ್ತಾ ಬರಬೇಕು. ನೋಡಿ, ಗೋಕರ್ಣ ಮೆಣಸು ಒಳಗೆ ತುಂಬ ಬೀಜಗಳಿರುತ್ತೆ ಮತ್ತು ಅದರದ್ದು ದಪ್ಪ ಇರುತ್ತೆ, ಅದರದ್ದು ಸಿಪ್ಪೆ. ಆದ್ದರಿಂದ ಇದನ್ನು ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ. ಎಲ್ಲ ಕಡೆಗೆ ಇದು ಸಿಗೋದಿಲ್ಲ, ಆದರೆ ನೀವು ಬಜೆ ಮೆಣಸನ್ನು ಮಾಡ್ಕೊಳ್ಬೋದು. ಈ ರೀತಿ ಬಜೆ ಮೆಣಸಲ್ಲೂ ಜಾಸ್ತಿ ಅದು ಬೀಜ ಸಹ ಇರುತ್ತೆ. ಇದೇ ರೀತಿ ಇರುತ್ತೆ, ಸ್ವಲ್ಪ ಟೇಸ್ಟ್ ಬೇರೆ ಅಷ್ಟೇ. ಎಲ್ಲ ಮೆಣಸನ್ನು ಫೋರ್ಕಲ್ಲಿ ಚುಚ್ಚಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಜ್ಜಿಗೆ ಇಷ್ಟು ದಪ್ಪ ಇರಬೇಕು. ಮೊಸರನ್ನು ಮಜ್ಜಿಗೆ ಮಾಡುವಾಗ ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡಿಕೊಳ್ಳ್ರಿ. ಈ ರೀತಿ ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದ್ರ ಮೇಲೆ ಒಂದು ವಜೆ ಕಲ್ಲನ್ನು ಇಡಬೇಕಾಗುತ್ತೆ. ಇದಕ್ಕೆ ಒಂದು ಬಾಳೆ ಎಲೆಯನ್ನು ಮುಚ್ಚುತ್ತಾ ಇದ್ದೀನಿ. ನಿಮ್ಮಲ್ಲಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಗಿದ್ದರೆ ಹಾಗೇ ನೀವು ಕಲ್ಲನ್ನು ಇಡ್ಬೋದು. ಈ ರೀತಿ ಮೆಣಸಿನ ಮೇಲೆ ವಜ್ಜೆ ಹೇರಬೇಕು, ಏಕೆಂದರೆ ಅದು ಮಜ್ಜಿಗೆಯಲ್ಲಿ ಎಲ್ಲ ಮುಳುಗಬೇಕು, ಅದು ಕುಡಿಬೇಕು. ಆದ್ದರಿಂದ ಈ ರೀತಿ ವಜ್ಜೆ ಹೇರಿದರೆ ಎಲ್ಲ ಮೆಣಸನ್ನು ಮಜ್ಜಿಗೆ ಒಳಗಡೆ ಹೋಗುತ್ತೆ. ಈ ರೀತಿ ಹಾಕಿ ಮುಚ್ಚಿ ನಾನು ಇದನ್ನು ಇಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಇದನ್ನು ಬಿಸಿಲಿಗೆ ಹಾಕಬೇಕು. ನಿನ್ನೆ ಮಜ್ಜಿಗೆ ಹಾಕಿದ್ದು, ಇದನ್ನು ಈಗ ಒಣಸಬೇಕು. ಮೆಣಸಿನಕಾಯಿ ಮಜ್ಜಿಗೆನ ಕುಡ್ಕೊಂಡದೆ ನೋಡಿ. ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈಗ ಆ ಮಜ್ಜಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ. ನೀವು ಸ್ಟೀಲ್ ಪ್ಲೇಟ್ ಮೇಲೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತಾ ಇದ್ದೀನಿ. ಈ ರೀತಿ ಎಲ್ಲವುದನ್ನು ಬಿಡಿಯಾಗಿ ಹಾಕ್ಕೊಳ್ಬೇಕು.
ಈ ಮಜ್ಜಿಗೆಯನ್ನು ಹಾಗೆ ಇಡ್ತಾ ಇದ್ದೀನಿ. ಸಾಯಂಕಾಲ ಇದಕ್ಕೆ ಮಜ್ಜಿಗೆ ಮೆಣಸನ್ನು ಹಾಕಬೇಕು. ಈ ರೀತಿ 4 ದಿನ ಮಜ್ಜಿಗೆ ಮೆಣಸನ್ನು ಒಣಗ್ಲಿಕ್ಕೆ ಹಾಕೋದು, ಮತ್ತು ಮಜ್ಜಿಗೆಗೆ ಹಾಕೋದು, ಒಣಗ್ಲಿಕ್ಕೆ ಹಾಕೋದು, ಮತ್ತು ಮಜ್ಜಿಗೆಗೆ ಹಾಕೋದು. ಈ ರೀತಿ ಮಾಡಬೇಕು. ಆಗ ಮಜ್ಜಿಗೆ ಮೆಣಸು ಚೆನ್ನಾಗಿ ಮಜ್ಜಿಗೆಯನ್ನೆಲ್ಲ ಕುಡ್ಕೊಂಡಿರುತ್ತೆ. ನೋಡಿ, ಇದು ಬೆಳಗ್ಗೆ ಒಣಸಿದ ಮಜ್ಜಿಗೆ ಮೆಣಸು. ಇದನ್ನು ಈಗ ಮತ್ತೆ ನಾನು ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಮಜ್ಜಿಗೆ ಮೆಣಸನ್ನು ಮಜ್ಜಿಗೆಗೆ ಹಾಕಿದ್ದೀನಿ. ಈಗ ಇದಕ್ಕೆ ಬಾಳೆ ಎಲೆ ಮುಚ್ಚಿ ಅದ್ರ ಮೇಲೆ ಕಲ್ಲನ್ನು ಇಡ್ತಾಯಿದ್ದೀನಿ. ನೋಡಿ, ಕಲ್ಲು ಇಟ್ಟಿದ್ದು ಸ್ಕಿಪ್ ಆಯಿತು. ಮತ್ತೆ ಅದೇ ರೀತಿ ಎಲ್ಲ ಮಜ್ಜಿಗೆ ಮೆಣಸನ್ನು ತೆಗೆದು ಬಿಸಿಲಿಗೆ ಹಾಕಬೇಕು. ಈ ರೀತಿ 4 ದಿನ ಮಜ್ಜಿಗೆಗೆ ಹಾಕೋದು, ತೆಗೆಯೋದು, ಒಣಸೋದು, ಹಾಕೋದು, ತೆಗೆಯೋದು, ಒಣಸೋದು ಮಾಡಬೇಕು. 4 ದಿನ ಆಯಿತು ಮಜ್ಜಿಗೆಗೆ ಹಾಕಿ ತೆಗೆದು ಮಾಡಿ. ಈಗ ಇದನ್ನು ಮಜ್ಜಿಗೆಗೆ ಹಾಕೋದು ಬೇಡ, ಹಾಗೇ ಒಣಸ್ಕೊಳ್ಳೋಣ. 4 ದಿನ ಆಯಿತು ಒಣಗಿಸಿದ್ದು. ನೋಡಿ, ಈಗ ತುಂಬ ಚೆನ್ನಾಗಿ ಇದು ಒಣಗಿದೆ. ಶಬ್ದ ಬರ್ತಾ ಇದೆ ನೋಡಿ, ಈ ರೀತಿ ಶಬ್ದ ಬರಬೇಕು, ಆಗ ಒಣಗಿದೆ ಅಂತ. ಈಗ ಮೆಣಸಿನ್ಕಾಯಿಲಿರೋ ಒಂದು ಬೀಜನೂ ಕೆಳಗೆ ಬೀಳಲಿಲ್ಲ ನೋಡಿ. ಮೆಣಸಿನ್ಕಾಯಿ ಒಳಗಡೆ ಬೀಜ ಇದ್ದರೆ ತುಂಬಾ ರುಚಿಯಾಗುತ್ತೆ ತಿನ್ನಲಿಕ್ಕೆ. ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ತುಂಬಿಟ್ಟಿದ್ದೀನಿ. ಈ ರೀತಿ ತುಂಬಿಟ್ರೆ 1 ವರ್ಷದ ತನಕ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.